ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಸೂಪರ್. ನೀವೆಲ್ಲ ಹೇಗಿದ್ದೀರಾ? ನಾನು ಇವತ್ತು ಏನೇನು ಮಾಡಿದೆ ರೊಟೇಷನ್ ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ಬಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಕ್ಯಾರೆಟ್ ಚಿತ್ರಾನ್ನ ಮಾಡಿದ್ದೀನಿ. ಕ್ಯಾರೆಟ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಮಾರ್ನಿಂಗ್ ನಾನು ಯಜಮಾನ್ರು ಇವತ್ತು 6:30ಗೆ ಹೋಗ್ತೀನಿ ಅಂದರು. ಸೊ ಅವರಿಗೋಸ್ಕರ ಹಾಲೆಲ್ಲ ಬಿಸಿ ಮಾಡಿ ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಹುರ್ಗಡ್ಲೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ನಂದು ಒಗ್ಗರಣೆ ಡಬ್ಬಿಲಿ ಒಳಗಿರೋದು. ನನ್ನ ಒಗ್ಗರಣೆ ಡಬ್ಬಿ ಇದೇ ಥರನೇ ಇರೋದು. ನಿಮ್ದು ಯಾವ ಥರ ಇದೆ ಕಮೆಂಟ್ ಮಾಡಿ. ಬಟ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡಿದ್ದೀನಿ, ಅಂದರೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳಿ. ಅದ್ರ ಜೊತೆಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಬೇರೆ ಏನಾರು ಆ್ಯಡ್ ಮಾಡ್ಕೊತೀನಿ ಅಂದರೆ ಆ್ಯಡ್ ಮಾಡ್ಕೊಬೋದು. ಬಟ್ ನನಗಿದು ಇಷ್ಟೇ ಸಾಕು ಅನ್ನಿಸ್ತು. ಸೊ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದು ಮಾಗಿಸ್ಕೊಂಡಿದ ತಕ್ಷಣ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ನಾನು ಒಟ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪನೂ ಖಾರ ಸ್ವಲ್ಪ ಕಮ್ಮಿ ಆಗಲಿ. ಆಗಿದ ತಕ್ಷಣ ನಾನು ಏನು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಸಣ್ಣದಾಗಿ ಹೆಚ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಅದು ಮಾಗಾದ್ಮೇಲೆ ಕ್ಯಾರೆಟ್ ತುರಿದಿಟ್ಕೊಂಡಿರೋದನ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು 2 ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಾಗಿಸ್ಕೊಬೇಕು. ಅದು ಕ್ಲೀನಾಗಿ ಮಾಗಬೇಕದು. ಅದು ಅವಾಗಲೇ ಟೇಸ್ಟ್ ಚೆನ್ನಾಗಿರೋದು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಾದಮೇಲೆ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇದಕ್ಕೆ ಇದ್ರೇ ಚೆಂದ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನಿಂಬೆಹಣ್ಣು ಆಗಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇದೇ ನಿಮಗೆ ಕ್ಯಾರೆಟ್ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಅನ್ನ ಇಟ್ಕೊಂಡು ನೀವು ಬೇಕಾ ಅಂದರೆ ಕಲಿಸ್ಕೊಳ್ಳಿ. ಇಲ್ಲಿ ಲೇಟಾಗಿ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ. ಇವತ್ತು ನಾನು ಸೊಪ್ಪು ಸಾರು ಮಾಡೋಣ, ಬಸ್ಸಾರು ಅಂದ್ಕೊಂಡು ರೆಡಿ ಮಾಡಿದೆ. ಹಾಲು ಕಾಯ್ದಾದ್ಮೇಲೆ ಯಜಮಾನ್ರಿಗೆ ಬಿಸಿಯಾಗಿ ಹಾಲು ಕೊಟ್ಟೆ. ಕ್ಯಾರೆಟ್ ಚಿತ್ರಾನ್ನ ನಮ್ಮದು ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಯಾಕೆ ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ಲ, ಸಕ್ಕತ್ತಾಗಿ ಬಂದಿರುತ್ತೆ ಟೇಸ್ಟು. ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಇಲ್ಲಿ ನಾನು ನನ್ನ ಮಗಳು ಅಡುಗೆ ಮಾಡ್ತಾ ಇರೋದು. ಬಟ್ ನಾನು ಎಲ್ಲ ಕೆಲಸ ಮಾಡಬೇಕಾದ್ರೆ ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ದೀನಿ. ಇದು ವಾಯ್ಸ್ ಓವರಿಂಗ್ ನಾನು ಕಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅವಳು ವಾಯ್ಸ್ ಬರಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಕರ ತುಪ್ಪ ಜರಿ ಮಾವಿನ ಕೋಟೆ ಮರದಲ್ಲಿ ಕೋಟೆ ಹದ್ದಿನ ಕೈಯಲ್ಲಿ ಸುದ್ದಿಯ ಕಳಿಸಿ ಕಾಗೆ ಕೈಯಲ್ಲಿ ಕಂಕಣ ಕಟ್ಟಿಸಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ. ನೋಡಿದ್ರಲ್ಲ, ಇದೇ ಥರ ನನ್ನದು ಡೈಲಿ ರೊಟೇಷನ್ ಆಗುತ್ತೆ. ಅವಳಿಗೆ ಕೆಲಸದ ಜೊತೆ ನಾನು ಅವಳಿಗೆ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅವಳು ಅದೇ ಥರನೇ ಕೇಳಿಸ್ಕೊಂಡು ಹೇಳ್ಕೊಂಡು ಕೂತ್ಕೊಂಡಿರ್ತಾಳೆ. ಸೊಪ್ಪೆಲ್ಲ ತೊಳ್ಕೊಂಡು ಹೆಚ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ನೋಡ್ತಿದ್ದೀರಲ್ಲ, ನಾನು ಇಲ್ಲಿ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊತಾ ಇದ್ದೀನಿ ಸೊಪ್ಪು. ಏಕೆಂದರೆ ಕುಕ್ಕರಿಗೆ ಕೂಗ್ಸೋದ್ರಿಂದ ಅದು ಸ್ಮ್ಯಾಶ್ ಆಗಿಬಿಡುತ್ತೆ, ಮೆತ್ತಗಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ ಟೇಸ್ಟಿಂದು. ಸೊ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ನನಗೆ ತೊಗರಿಬೇಳೆನೇ ಕಂಫರ್ಟಬಲ್ ಆಯಿತು.
ಆಯಿತು. ಸೊ ಹಾಗಾಗಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಬೇಕಾದರೆ ಯಾವ್ದಾದ್ರು ಬೇಳೆ ತೊಗೊಳ್ಳಿ, ಇಲ್ಲಾಂದರೆ ಕಾಳುಗಳಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಕಾಳಲ್ಲಿ ಬಸ್ಸಾರು ಮಾಡಿದ್ರೂ. ಬಟ್ ನನಗೆ ಸೊಪ್ಪು ತೊಗರಿಬೇಳೆಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ, ಒಂದೇ ಕೂಗಿಸ್ಕೊಂಡಿದ್ದೀನಿ. ತಪ್ಪಲೆಯಲ್ಲಿ ಬೇಯೋದು ಲೇಟ್ ಆಗುತ್ತೆ, ನನಗಿನ್ನೂ ಕೆಲಸ ಇತ್ತು ಅಂದ್ಬಿಟ್ಟು ಒಂದು ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದಾಗಿದ ತಕ್ಷಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಕೂಗೋ ಹೊತ್ತಿಗೆ ನಾನು ಹೆಚ್ಕೊಳೋದು ಎಲ್ಲ ಮಾಡಿಕೊಂಡೆ. ಕಾಯಿ ಬೇಕಾಗುತ್ತೆ ಇಲ್ಲಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಬೇಕಾಗುತ್ತೆ. ಅದು ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತ ಗೊತ್ತಲ್ಲ ಬಸ್ಸಾರು. ಸೊ ಹಾಗಾಗಿ ಬಸ್ಸಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ನೋಡಿ ಇದೇ ಥರನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದೇ ಥರನೇ ರೆಡಿ ಮಾಡ್ಕೊತೀರಲ್ವ. ನಾನಿಲ್ಲಿ 2 ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದು ನಾನು ಹೇಳ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಬಟ್ ಅದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ನನಗೂ ಈ ಟಿಪ್ಸ್ ನಮಗೆ ಏನು ಗೊತ್ತಿರಲಿಲ್ಲ. ನನಗೆ ನಮ್ಮಮ್ಮ ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಇಬ್ಬರು ಒಂದೇ ಥರನೇ ಅಡುಗೆ ಮಾಡೋದು. ಸೊ ಅವ್ರು ಹೇಳ್ಕೊಟ್ರು ನನಗೆ, ಈ ಥರ ಮಾಡಿ ನೋಡು ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಹೇಳಿದ್ರಲ್ಲ, ಅದು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ತಪ್ಪಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆ ಈರುಳ್ಳಿನೂ ಚೆನ್ನಾಗಿರುತ್ತೆ ಬಸ್ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಬೇಕಲ್ವ. ಸೊ ಹಾಗಾಗಿ ಈರುಳ್ಳಿನೂ ನಾವು ಎಣ್ಣೆಲೇ ಮಗಿಸ್ಕೊತೀನಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗೋಸ್ಕರ ನಾವು ಸಣ್ಣಕ್ಕೆ ಇಲ್ಲ ದಪ್ಪಕ್ಕೆ ನಿಮಗೆ ಯಾವ ಥರ ಸೈಜಲ್ಲಿ ಬೇಕು ಆ ಥರ ಸೈಜಸಲ್ಲಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ಬಟ್ ನಾನು ಸೊಪ್ಪಿನ ಒಗ್ಗರಣೆಗೂ ಬೇಕಲ್ವ. ಸೊ ಹಾಗಾಗಿ ನಾನಿಲ್ಲಿ ಎರಡಕ್ಕೂ ಸೇರಿ ನಾನು ಈರುಳ್ಳಿನ ಹಚ್ಕೊತಾ ಇದ್ದೀನಿ. ಎಲ್ಲ ಹಚ್ಕೊಂಡಾದ್ಮೇಲೆ ನಾನು ಅದನ್ನು ಬಿಸಿ ಮಾಡ್ಕೊಬೇಕು. ಬಿಸಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ನಿಮಗೆ. ಈರುಳ್ಳಿನ ಫಸ್ಟ್ ಕಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಅದು ಎರಡಕ್ಕೂ ಬೇಕಲ್ವ. ನಿಧಾನ ಕಟ್ ಮಾಡ್ಕೊತಾ ಇದೆ. ನಂದು ಕೆಲಸ ಅಡುಗೆ ಮನೆಗೆ ಹೋದರೆ ನಾನು ಸ್ವಲ್ಪ ನಿಧಾನನೇ ಅಡುಗೆ, ಆದರೆ ಬೇಗ ಆಗಿರುತ್ತೆ ಅಡುಗೆ ಮಾತ್ರ. ಬಟ್ ಕೆಲಸ ಮಾತ್ರ ನಂದು ನಿಧಾನನೇ, ಯಾಕೆಂದರೆ ಅದು ಕ್ಲೀನಾಗಿ ಬರಬೇಕು, ಇಲ್ಲಾಂದರೆ ನಂಗೆ ಅದು ಕಂಫರ್ಟಬಲ್ ಆಗೋಲ್ಲ. ಸೊ ಹಾಗಾಗಿ ನಾನು ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ. ಬಟ್ ಅಡುಗೆ ಮನೆಗೆ ಹೋದರೆ ಕ್ಲೀನಾಗಿ ಆಗಬೇಕು ನನಗೆ ಅಡುಗೆ, ಆವಾಗಲೇ ನನಗೆ ಕಂಫರ್ಟಬಲ್ ಆಗುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಫ್ರೆಂಡ್ ಬಂದಳು, ಅವಳೆ ಅನನ್ಯ ಬಂದಿದ್ದಾಳೆ ನೋಡಿ. ಅವಳು ನನ್ನ ಮಗಳು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಅವ್ರ ಬಿಲ್ಡಿಂಗಿಂದ ಎಷ್ಟೋ ಮಕ್ಕಳಿದ್ದಾರೆ, ಬಟ್ ಅವಳನ್ನೆಲ್ಲ ಬಿಟ್ಟು ನನ್ನ ಮಗಳ ಹತ್ರ ಆಟ ಆಡೋಕೆ ಬರ್ತಾಳೆ. ಅವಳ ಜೊತೆ ಅವಳೆ ಆಟ ಆಡ್ತಾ ಇದ್ದಿದ್ದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ಇಲ್ಲಿ ನಾನು ಹೇಳ್ದಂಗೆ ಮೆಣಸಿನ್ಕಾಯಿನೂ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಜೊತೆಗೆ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ, ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಬಿಸಿ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು, ಜೀರಿಗೆ ಫಸ್ಟೇ ಹಾಕ್ಕೊಂಬಿಟ್ರೆ ಅದು ಬೇಗನೆ ಸಣ್ಣಕ್ಕಿರುತ್ತಲ್ಲ, ಒಗ್ಗರಣೆ ಬಿಸಿ ಮಾಡ್ಬೇಕಾದ್ರೆ ಅದು ಎಲ್ಲ ಪುಡಿ ಆಗ್ಬಿಡುತ್ತೆ ಕಪ್ಪುಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಹಾಕಿ ಬಿಸಿ ಮಾಡಿದೆ. ಅದೆಲ್ಲ ಆದಮೇಲೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಬೇಕೇ ಬೇಕು. ಜೊತೆಗೆ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಿ ಸೊಪ್ಪು ಮತ್ತು ನಾನು ಹೇಳಿದ್ನಲ್ಲ ಆವಾಗಲೇ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತ. ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಶುಂಠಿ ಮತ್ತು ಇದು ಲವಂಗ, ಇವೆರಡನ್ನೂ ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬಸ್ಸಾರಿಗೆ. ನನಗೂ ಗೊತ್ತಿರಲಿಲ್ಲ, ನಾನು ಟ್ರೈ ಮಾಡಿ ನೋಡಾದ್ಮೇಲೆ ಗೊತ್ತಾಗಿದ್ದು. ನಾನು ಇವತ್ತು ಫಸ್ಟ್ ಟೈಮ್ ಅದನ್ನು ಮಾಡ್ತಾಯಿದ್ದೀನಿ, ಚೆನ್ನಾಗಿತ್ತು. ಬಟ್ ಸಾರು ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅವ್ರು ಹೇಳ್ದಂಗೆ ಸಕ್ಕತ್ತಾಗಿತ್ತು. ಅದಕ್ಕೋಸ್ಕರ 2 ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ತೊಗೊಂಡಿದ್ದೆ ಅದು ಸೊಪ್ಪು ಮತ್ತು ಅದನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ರುಬ್ಕೊಬೇಕು, ಇಲ್ಲಾಂದರೆ ಅದು ಮಸಾಲೆ ಕ್ಲೀನಾಗಿ ಚೆನ್ನಾಗಾಗಲ್ಲ. ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನ ಸಣ್ಣದಾಗಿ ರುಬ್ಕೊಳ್ಳಿ. ತರಕಾರಿ ಇತ್ತು ಅಂತಂದರೆ ಬಸ್ಸಾಂಬಾರು ಚೆನ್ನಾಗಲ್ಲ, ಸ್ವಲ್ಪ ನುಣ್ಣಗೆ ಬರಬೇಕು. ನುಣ್ಣದಾಗಿ ಬಂದ್ರೇ ಅದು ಚೆನ್ನಾಗಾಗೋದು. ಅದಕ್ಕೋಸ್ಕರ ನಾನು ನುಣ್ಣದಾಗಿ ರುಬ್ಕೊಂಡಿದ್ದೀನಿ ನೋಡಿ, ಯಾವ ಥರ ರುಬ್ಬಿಟ್ಕೊಂಡಿದ್ದೀನಿ ಅಂತ. ಇಷ್ಟು ಗಂಧದಾಗಿ ಬಂದಿದೆ. ನಂಗೆ ಸಕ್ಕತ್ ಇಷ್ಟ ಈ ಥರ ಬಸ್ಸಾರು ಅಂದರೆ ಮುದ್ದೆ ಇದ್ರೇ ಚೆಂದ. ಸೊ ಹಾಗಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈಗ ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಾನೇನು ರುಬ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೋಗಿ ಸಾರು ಚೆನ್ನಾಗಿ ಕುದಿಬೇಕು. ಕುದ್ರೇ ಬಸ್ಸಾಂಬಾರು ಟೇಸ್ಟ್ ಆಗೋದು, ಇಲ್ಲ ಅಂದರೆ ಆಗೋಲ್ಲ. ಅಂದರೆ ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ, 1 ಕುದಿ ಇಲ್ಲ 2 ಕುದಿ ಕುದಿಸಿ ಅಷ್ಟೇ. ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಮಸಾಲೆದು ನೋಡಿ. ಇದು ಇಷ್ಟು ಚೆನ್ನಾಗಿ ಕುದ್ದಿದೆ. ಸೊ ನಾನು 2 ಕುದಿ ಕುದಿಸಿದ್ದೀನಿ ಅಷ್ಟೇ, ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ, ಕುದಿಸಿದ್ರೆ ಚೆನ್ನಾಗಿರಲ್ಲ ಜಾಸ್ತಿ. ಅದಾದಮೇಲೆ ಅದೇ ಒಂದು ಕಡಾಯಿ ಇಟ್ಕೊಂಡಿದ್ನಲ್ಲ, ಅದೇ ಕಡಾಯಿಗೆ ಮತ್ತೆ 2 ಟೀ ಸ್ಪೂನಷ್ಟು
ಎಣ್ಣೆ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಏನಕ್ಕೆ ಅಂತಂದರೆ ಸೊಪ್ಪಿದೆಯಲ್ಲ, ಸೊಪ್ಪಿಗೆ ಒಗ್ಗರಣೆ ಹಾಕಲೇಬೇಕು, ಆವಾಗಲೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಹಾಗೆ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಬೇರೆ ಯಾವ್ದಾದ್ರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ಸೊಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ಮಾಡಿಸ್ಕೊಳ್ಳಿ. ಅದಾಗಿದ ತಕ್ಷಣ ನಾನು ಇಲ್ಲಿ ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ ಇದ್ರೇ ಚೆಂದ, ಸೊ ಹಾಗಾಗಿ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ. ಕಾಯಿ ತುರಿ ಆ್ಯಡ್ ಮಾಡಿಕೊಂಡು ಆಲ್ರೆಡಿ ಸೊಪ್ಪಿಗೆ ಉಪ್ಪಾಗಿರ್ತೀವಲ್ಲ, ಇಲ್ಲೇನೂ ಹಾಕೋಕೆ ಹೋಗ್ಬಿಡಿ, ಮತ್ತು ಎಕ್ಸ್ಟ್ರಾ ಇಲ್ಲಾಂದರೆ ಉಪ್ಪಾಗ್ಬಿಡುತ್ತೆ. ಇವೆಷ್ಟೇ, ಇದೆಲ್ಲ ಬಿಸಿ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಬಸ್ಸಾಂಬಾರು ಮತ್ತು ಸೊಪ್ಪು ಪಲ್ಯ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಾಡಿ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.